ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಬಹಳ ರೋಚಕವಾದ ಕಥೆಗಳಿದಾವ್ರಿ. ವೆಸ್ಟ್ ಬೆಂಗಾಲದ್ದು ಮುಗಿತಾನೆ ಇಲ್ಲ. ಮುಂಚೆ ಈ ರೀತಿಯದಾದಂಥ ಕವಲುಗಳಿದ್ದಾವೆ. ಇಷ್ಟೊಂದು ವಿಕ್ಷಿಪ್ತವಾಗಿ ಅಲ್ಲಿ ಆಡಳಿತ ನಡೀತಾ ಇತ್ತು, ವಿಲಕ್ಷಣವಾಗಿ ಅಂತ ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಹಿಂಸಾ ರಾಜಕಾರಣ ನಡೀತಾ ಇತ್ತು, ಗೂಂಡಾಗಿರಿ ಮಾಡ್ತಾಯಿದ್ರು, ದುಡ್ಡು ವಸೂಲಿ ಮಾಡ್ತಾಯಿದ್ರು, ಭ್ರಷ್ಟಾಚಾರ ಮಾಡ್ತಾಯಿದ್ರು, ದಬ್ಬಾಳಿಕೆ ಮಾಡ್ತಾಯಿದ್ರು, ದೌರ್ಜನ್ಯ ಮಾಡ್ತಾಯಿದ್ರು. ಅಷ್ಟೇ ಮಾತಾಡ್ತಾ ಇದ್ವಿ ವಿನಃ ಒಳಗಡೆ ಟಿಸಿಲುಗಳನ್ನು ತೆರೆದರೆ ಈ ರೀತಿ ವಿಷವ್ಯೂಹ ಇದೆ ಅನ್ನೋದು ಭಾಳಷ್ಟು ಜನರಿಗೆ ಗೊತ್ತೇ ಇರಲ್ಲ. ಹೀಗಾಗಿ ನಾನು ಎಲ್ಲೇ ಸಾರ್ವಜನಿಕ ಸಮಾರಂಭದ ಕಾರ್ಯಕ್ರಮಗಳು ಹೋದ ಸಂದರ್ಭದಲ್ಲಿ ಜನ ಬಂದು ಹೇಳ್ತಾರೆ, ಪಶ್ಚಿಮ ಬಂಗಾಳದ ಬಗ್ಗೆ ನೀವು ಹೇಳಿದ ಮೇಲೆ ನಮಗೆ ವಿಷಯ ಗೊತ್ತಾಗ್ತಾ ಇದೆ, ಇಷ್ಟೆಲ್ಲ ವಿಷಯಗಳೇ ಗೊತ್ತಿರಲಿಲ್ಲ ಅಂತ. ನನಗೂ ಕೂಡ ಬಹಳಷ್ಟು ವಿಷಯಗಳು ಗೊತ್ತಿರಲಿಲ್ಲ. ನೋಡಿದಾಗ ನನಗೆ ಹೀಗೆಲ್ಲ ಇರ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ನಿಬ್ಬೆರಗಾಗಿ ದಿಗ್ಭ್ರಮೆಗೊಂಡು ಅದನ್ನು ತಮ್ಮೆದುರಿಗೆ ನಾನು ಸಾದರಪಡಿಸ್ತಾ ಇರೋದು, ಪ್ರಸ್ತುತಪಡಿಸ್ತಾ ಇರೋದು. ಮೊನ್ನೆ ಇದಕ್ಕಿದ್ದ ಹಾಗೆ ಗಲಾಟೆ ಆಯಿತು, ಈ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಹಲ್ಲೆ ಆಯಿತು ಅನ್ನುವಂಥ ವರದಿಯನ್ನು ಮಾಡಿ ಆದಮೇಲೆ ಮಾರನೇ ದಿವಸವೇ ಅವರ ಇನ್ನೊಬ್ಬ TMC MP ಮೇಲೆ ದಾಳಿ ಆಯಿತು. ಅದು ತಮ್ಗೆ ಗೊತ್ತಿರುವಂಥ ವಿಚಾರ, ಕಲ್ಯಾಣ್ ಬ್ಯಾನರ್ಜಿ ಮೇಲೆ. ಅಭಿಷೇಕ್ ಬ್ಯಾನರ್ಜಿದಾಯ್ತಲ್ಲ, ಆವಾಗ ನಡೆದಂಥ ನಾಟಕ ಏನಿದೆಯಲ್ಲ, ಯಾಕೆ ಆ ರೀತಿ ಮಾಡೋದಾಯ್ತ, ಯಾಕೆ ಅಡ್ಮಿಟ್ ಆಗಲಿಕ್ಕೆ ಓಡಾಡ್ತಾ ಇದ್ದ, ಅದ್ರ ಹಿಂದಿರುವಂಥ ಸತ್ಯವೇನು, ಯಾಕೆ ಹೀಗೆ ನಿಗೂಢವಾದಂಥ ನಡೆ ಇದೆ ಅನ್ನುವುದನ್ನು ಇವತ್ತು ಹೇಳ್ತೇನೆ. ಅದ್ರ ಜೊತೆ ಈಗ ನಡೀತಾ ಇರುವಂಥ ಬೆಳವಣಿಗೆಗಳನ್ನು ತಮ್ಮೆದುರಿಗೆ ಹೇಳ್ತೇನೆ. ನೋಡಿ, ಅವತ್ತೇನಾಯಿತು, ಈ ಶೋನಾರ್ಪುರ್ ಅನ್ನುವಂಥ ಒಂದು ಪ್ರದೇಶದಲ್ಲಿರುವಂಥ TMC ಕಾರ್ಯಕರ್ತರ ಮನೆಗೆ ಇವರ ಭೇಟಿಯನ್ನು ಕೊಡ್ತಾ ಇದ್ದರು. ಅದ್ರ ಬಗ್ಗೆ ಈಗಾಗಲೇ ಮಾಹಿತಿ ಇದೆ. ಈ ಶೋನಾರ್ಪುರ್ನ ಆ ಮನೆ ಇದೆಯಲ್ಲ, ಅದಕ್ಕೆ ಪಾಡ ಅಂತ ಕರೀತಾರೆ. ಪಾಡ ಅಂದರೆ ನಮ್ಮಲ್ಲಿ ಗಲ್ಲಿ ಅಂತೇಳಿ, ಓಣಿ ಅಂತ ನಮ್ಮ ಉತ್ತರ ಕರ್ನಾಟಕದ ಹೇಳ್ತಾರೆ. ಆ ಪಾಡದ ಒಳಗಡೆ ಹೋಗಬೇಕು. ಇದು ಬರೋದು ಎಲ್ಲಿ ಬರ್ತಂತಂದರೆ, ಈಸ್ಟರ್ನ್ ಬೈಪಾಸ್ ಇದೆಯಲ್ಲ, ಅದು ದಕ್ಷಿಣ ದಿಕ್ಕಿನಲ್ಲಿ ಬರುವಂಥದ್ದು. ಇದು ಕಲ್ಕತ್ತಾದ ಈಸ್ಟರ್ನ್ ಬೈಪಾಸ್ ಏನಿದೆ, ಅದರ ದಕ್ಷಿಣದಲ್ಲಿ ಶೋನಾರ್ಪುರ್ ಬರುತ್ತೆ. ಈ ಪಾಡಾದ ಒಳಗಡೆ ಹೋಗಬೇಕಲ್ಲ, ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವಾಗ ಈತ ಬರ್ತಾನೆ ಅಲ್ಲಿಗೆ ಅಂತ ಗೊತ್ತಾಗತ್ತೋ, ಅಲ್ಲಿಯ ಪ್ರದೇಶದಲ್ಲಿರುವಂಥ ಜನರಿಗೆ ಗೊತ್ತಾಗತ್ತೋ, ಅವಾಗ ಕಪ್ಪು ಬಾವುಟವನ್ನು ಇಟ್ಕೊಂಡು ಪ್ರದರ್ಶನ ಮಾಡಬೇಕು ಅಂತ ಒಂದಷ್ಟು ಜನ ಕಾರ್ಯಕರ್ತರು ತಯಾರಾಗಿರ್ತಾರೆ. ಎಲ್ಲಿ, ಈ ಈಸ್ಟರ್ನ್ ಬೈಪಾಸ್ ಹತ್ತಿರ ಓಣಿಗೆ ಹೋಗುವುದಕ್ಕಿಂತ ಮುಂಚೆ, ಪಾಡ ಒಳಗಡೆ ಹೋಗೋದಕ್ಕಿಂತ ಮುಂಚೆ. ಆದರೆ ಪಾಡಾದ ಒಳಗಡೆ ಏನಾಗಿರುತ್ತೆ, ಬಹಳಷ್ಟು ಜನ ಮಹಿಳೆಯರಿಗೆ ಈತ ಬರುವಂಥ ಸ್ಪಷ್ಟವಾದ ಮಾಹಿತಿ ದೊರಕಿರುತ್ತೆ. ಹೀಗಾಗಿ ಅವ್ರು ಹಳೆ ಹರಕು ಚಪ್ಪಲಿ, ಮೊಟ್ಟೆಗಳು ಎಲ್ಲವನ್ನೂ ಪೇರಿಸಿ ಇಟ್ಕೊಂಡು ಕಾಯ್ಕೊಂಡು ಕೂತಿರ್ತಾರೆ. ಅವರು ಅಲ್ಲಿ ಲವ್ಲಿ ಮೊಹಿತ್ರಾ ಅನ್ನುವಂಥ ಒಬ್ಬ ex-MLC ಒಂದಷ್ಟು ಜನ ಆಕೆಯ ಕಡೆಯವರು ಅಲ್ಲಿ ಹೋಗಿ ಸೇರಿಕೊಂಡಿದ್ರು ಅನ್ನೋ ಮಾಹಿತಿ ಈಗಾಗಲೇ ನಾನು ಬೆಳಗಿನ ಸಂಚಿಕೆಯಲ್ಲಿ ನಿಮ್ಗೆ ಹೇಳಿದ್ದೇನೆ. ಈತ ಏನು ಮಾಡ್ತಾರೆ, ಈಗ ಈತನಿಗೆ ಬದಲಿನ ಹಾಗೆ 200 ಜನ 300 ಜನ ಪೊಲೀಸರು ಬರೋದು, ಬೆಂಗಾವಲು ವಾಹನಗಳು ಅವ್ಯಾವುದೂ ಇಲ್ಲ. ಒಬ್ಬ MP-ಗಿರುವಂಥ ಒಂದು 3-4 ಜನ ಪೊಲೀಸರು ಇರ್ತಾರೆ. ಜೊತೆಗೆ ಈತ ಸ್ವತಃ ತನ್ನ ಜೊತೆ ಒಂದಷ್ಟು ಜನ ತನ್ನನ್ನು ಅಂಗರಕ್ಷಕನ ತನ್ನ ಸ್ವಂತಕ್ಕೋಸ್ಕರ ಈತ ಇಟ್ಕೊಂಡಿದ್ದಾನೆ. ಆತನಿಗೆ ಅನಿವಾರ್ಯ ಕೂಡ, ಯಾಕಂದರೆ ಆತ ಮಾಡುವಂಥ ದಾದಾಗಿರಿಗೋಸ್ಕರ ಆತ ಆ ರೀತಿ ಸಾಕಬೇಕಾದ ಅನಿವಾರ್ಯತೆ ಇದೆ. ಒಂದು ಬೈಕ್ನಲ್ಲಿ ಏರಿ ಬೈಕ್ನಲ್ಲಿ ಈತ ಹೋಗ್ತಾ ಇರ್ತಾನೆ. ಎರಡೂ ಕಡೆಯಿಂದ ಕೂಗ್ಲಿಕ್ಕೆ ಶುರು ಮಾಡ್ತಾರೆ. ಬಾಯಿ ಪುಚ್ಚೋರು ಅಂತ ಕೂಗ್ಲಿಕ್ಕೆ ಶುರು ಮಾಡ್ತಾರೆ. ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬೈಕನ್ನು ತಡೀತಾರೆ. ಒಂದಷ್ಟು ಜನ ಕೆಳಗಡೆ ಇಳಿಸ್ತಾರೆ. ಈ ಫೋಟೋ ಹಾಕ್ತೀನಿ ನೋಡಿ. ಅಲ್ಲಿ ಮಹಿಳೆಯರು ಹೇಗೆ ಈತನ ಮೇಲೆ ದಾಳಿ ಮಾಡಿದ್ರು ಅನ್ನೋದಕ್ಕೊಂದು ಫೋಟೋ ಹಾಕ್ತಾ ಇದ್ದೀನಿ. ಆವಾಗ ಇದ್ದಕ್ಕಿದ್ದ ಹಾಗೆ ಯಾರೋ ಒಂದು ನಮ್ಮ ಸಾಮಾಜಿಕ ಪರಿವಾರದ ಬಂಧುಗಳು ಒಂದು ಪ್ರಶ್ನೆ ಕೇಳಿದ್ದಾರೆ, ಆತನಿಗೆ ಹೆಲ್ಮೆಟ್ ಎಲ್ಲಿ ಸಿಕ್ತು ಅಂತ. ನೋಡಿ, ಜನ ಎಷ್ಟು ಆಲೋಚನೆ ಮಾಡ್ತಾರೆ ಅಂದರೆ, ಆ ಪ್ರದೇಶದಲ್ಲಿ ಇವ್ಗೆ ಹೆಲ್ಮೆಟ್ ಯಾರು ಹಾಕಿದ್ರು ಅನ್ನೋಂಥ ಪ್ರಶ್ನೆ ಅವ್ರದ್ದು. ಅಲ್ಲಿ ಈ ನೆಟ್ ಪ್ರಾಕ್ಟೀಸ್ ಬಳಸ್ತಾರಲ್ಲ, ಕ್ರಿಕೆಟಲ್ಲಿ ನೆಟ್ ಪ್ರಾಕ್ಟೀಸ್ ಬಳಸುವಂಥ ಹೆಲ್ಮೆಟ್ ಅದು. ಆ ಹೆಲ್ಮೆಟನ್ನು ಒಬ್ಬ ತೊಗೊಂಡು ಹೋಗ್ತಾ ಇರೋನು ಟಕ್ಕಂತ ಆತನ ತಲೆಗೆ ಹಾಕ್ತಾನೆ, ಇವತ್ತನ ಕಡೆಯವ್ರ ಕಡೆಯಿಂದ ಹಾಕಿ ಆತನನ್ನು ಅಲ್ಲಿ ಒಳಗಡೆ ಕರ್ಕೊಂಡು ಹೋಗಲಾಗುತ್ತೆ. ಒಳಗೆ ಹೋಗ್ತಾನೆ, ಭೇಟಿ ಆಗ್ತಾನೆ, ನೀರು ಕುಡ್ಲಿಕ್ಕೆ ನೀರು ಕೊಡ್ತಾರೆ, ಅವರು ಬಿಸ್ಲೇರಿ ಬಾಟ್ಲಿ ಕೊಡ್ತಾರೆ. ಆತ ತಾನು ಕುಡಿಯೋದಿಲ್ಲ, ಅದನ್ನು ಅವ್ರು ಕುಡಿಸ್ಲಿಕ್ಕೆ ಒತ್ತಾಯ ಮಾಡ್ತಾನೆ. ಬೇಡ ಅಂತಾರೆ, ಬಿಡಲ್ಲ, ಬಾಯಲ್ಲಿ ತುರುಕ್ತಾನೆ. ಅದಾದ ಮೇಲೆ ಈತ ಹೊರಗಡೆ ಬರ್ತಾನೆ, ಎಲ್ಲ ಆರಾಮಾಗೇ ಇರ್ತಾನೆ. ಇದ್ದಕ್ಕಿದ್ದ ಹಾಗೆ ಕುಸಿದ ಹಾಗೆ ನಾಟಕ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿಂದ 7 ಕಿಲೋಮೀಟರ್ ದೂರದಲ್ಲಿ ಅಪೋಲೋ ಆಸ್ಪತ್ರೆ ಇದೆ. ಯಾವ ಶೋನಾರ್ಪುರ್ನ ಮನೆಗೆ ಈತ ಹೋಗಿದ್ದ, ಅಲ್ಲಿಂದ 7 ಕಿಲೋಮೀಟರ್ ದೂರದಲ್ಲಿ ಅಪೋಲೋ ಹಾಸ್ಪಿಟ್ಲಿಗೆ ಆತನನ್ನು ಕರ್ಕೊಂಡು ಹೋಗಲಾಗತ್ತೆ. ಅಪೋಲೋ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಲಾಗತ್ತೆ, ಏನಿಲ್ಲ, ನಿಮ್ಗೆ ಯಾವುದೇ ರೀತಿಯಾದಂಥ ಗಾಯಗಳಾಗಿಲ್ಲ ಮತ್ತು ಯಾವುದೇ ಒಳಗಡೆ ಮೂಗೇಟುಗಳು ಆಗಿಲ್ಲ, ತಾವು ಚೇತರಿಸಿಕೊಳ್ಳುವಂಥ ಸಾಮಾನ್ಯ ಸ್ಥಿತಿಯಲ್ಲಿದ್ದೀರಿ, ಆದ್ದರಿಂದ ನಿಮಗೆ ಅಡ್ಮಿಷನ್ನು ಬೇಕಾಗಿಲ್ಲ, OPDನೂ ಬೇಕಾಗಿಲ್ಲ ಅಂತ ಅಲ್ಲಿಂದ ಕಳಿಸ್ತಾರೆ. ಈತನಿಗೆ ಕೋಪ ಬರುತ್ತೆ. ಈತನಿಗೆ ಅಡ್ಮಿಟ್ ಆಗಬೇಕಾಗಿರುತ್ತೆ. ಅಪೋಲೋದವರು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರುವಂಥ ಒಂದು ಆಸ್ಪತ್ರೆ, ಇದಕ್ಕಿದ್ದ ಹಾಗೆ ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ. ಯಾಕೆಂದರೆ ನಾಳೆ ಅದರ ಮೆಡಿಕಲ್ ಲೀಗಲ್ ಪ್ರೊಸೀಜರ್ ಅಂತ ಬಂದಾಗ ಏನೇನಾಗಿದೆ ಅಂತ ವರದಿಯನ್ನು ಕೊಡಬೇಕಾಗತ್ತೆ. ಸಾರ್ವಜನಿಕವಾಗಿ ಥಳಿಸಿರುವಂಥ ಪ್ರಕರಣ ಅಂತ ಆಗುತ್ತೆ ಅದು.
FIR ಬೇರೆ ಹಾಕಲಾಗಿದೆ 5 ಜನರ ಮೇಲೆ. ಅವರು ಅಪೋಲೋ ಹಾಸ್ಪಿಟ್ಲ್ ಬರ್ತಾರೆ, ಇಲ್ಲ ನಿಮ್ಮನ್ನು ಅಡ್ಮಿಟ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಅವಾಗ ಈತನ ಮಾಡ್ತಾನೆ. ಅಲ್ಲಿಂದ ಮುಂದೆ ಒಂದು ಬೆಲ್ವ್ಯೂ ಕ್ಲಿನಿಕ್ ಅಂತ ಒಂದು ಹಾಸ್ಪಿಟ್ಲ್ ಇದೆ, VVIP ಕ್ಲಿನಿಕ್. ಅದು BLLEVUE, ಬೆಲ್ವ್ಯೂ ಕ್ಲಿನಿಕ್ಕಿಗೆ ಈತನನ್ನು ಕರ್ಕೊಂಡು ಹೋಗಲಾಗತ್ತೆ. ಬೆಲ್ವ್ಯೂ ಹಾಸ್ಪಿಟ್ಲ್ನಲ್ಲಿ ಡಾಕ್ಟರ್ ಕಾಜಿ ರಸೀಮುದ್ದೀನ್ ಅನ್ನೋರು ಇವ್ರು ನೋಡ್ತಾರೆ. ಅವರು ಈತನಿಗೆ ಕೊಟ್ಟಿರೋ ಔಷಧಿಗಳನ್ನು ನೋಡ್ಬೇಕು ನೀವು. ಈತನ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಬರೀತಾರಲ್ಲ, ಫಸ್ಟ್ ಈತನ ಕರ್ಕೊಂಡೋಗಿ ಅಡ್ಮಿಟ್ ಮಾಡಲಾಗತ್ತೆ. ಎಲ್ಲಿಯಾದರೂ ಎಡಿಮಾ ಆಗಿದೆಯಾ ಅಂತ ನೋಡ್ತಾರೆ. ಅದಾದಮೇಲೆ ಎಲ್ಲಿಯಾದರೂ ಪೆಟ್ಟುಗಳಾಗಿದ್ದಾವೆ ಅಂತ ಎಲ್ಲ ಸ್ಕ್ಯಾನ್ ಮಾಡಿ ನೋಡಲಾಗತ್ತೆ. ಯಾವುದೇ ರೀತಿಯಾದಂಥ ಗಾಯಗಳಿಲ್ಲ, ಎಲ್ಲ ಬಿದ್ದಿರೋದು 4 ಮೊಟ್ಟೆ ಏಟು, 1-2 ಚಪ್ಪಲಿ ಏಟು, ಆಮೇಲೆ ಎಲ್ಲಿಯೂ ಗಾಯಗಳಿಲ್ಲ. ಈತನ ಅಡ್ಮಿಟ್ ಮಾಡ್ಕೊಳ್ಳೋದು ಹೇಗೆ? ಅಡ್ಮಿಟ್ ಮಾಡ್ಕೊಳ್ಳೇಬೇಕು ಅಂತ ಹಠ. ಯಾಕೆ ಅಡ್ಮಿಟ್ ಮಾಡ್ಕೋಬೇಕು? ಅದಕ್ಕೆ ಫ್ಲ್ಯಾಶ್ ಬ್ಯಾಕ್ ಬರುತ್ತೆ. ಮುಖ್ಯವಾದ ಕತೆ ಇರೋದು ಇದಾದ ಮೇಲೆ ಈಗೇನು ಬರ್ತಲ್ಲ, ಅದು ಆ್ಯಂಟಿ ಕ್ಲೈಮ್ಯಾಕ್ಸ್. ಈತ ಒಂದು ಕೆಲಸ ಮಾಡಿದ್ದ. ಏನು ಮಾಡಿದ್ದ ಅಂದರೆ, ಇವರ 47 ಜನ ಏನು ಒಟ್ಟು 80 ಜನ MLAಗಳಿದ್ದಾರಲ್ಲ, ಅದರಲ್ಲಿ 33 ಜನರ ಸಹಿ ಹಾಕಿ ನಮ್ಮ ವಿರೋಧ ಪಕ್ಷದ ನಾಯಕನಾಗಿ ನಾವು ಶೋಭನ್ ದೇವ್ ಭಟ್ಟಾಚಾರ್ಯ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಅನ್ನೋ ಒಂದು ಪತ್ರವನ್ನು ತೆಗೆದುಕೊಂಡು ಸೀದಾ ಈತ ರಾಜ್ಯಪಾಲರ ಬಳಿ ಹೋಗಿದ್ದ. ಭಾಳ ಹಿಂದೆ ನಿಮ್ಗೆ ಗೊತ್ತಿರೋ ವಿಚಾರ. ಅರಳೇಕರ್ ಅಂತೇಳಿ ರಾಜ್ಯಪಾಲರು. ಅರಳೇಕರ್ ಹೇಳ್ತಾರೆ, ಇಲ್ಲ ನೀನು ಯಾರು, ನೀನು ಹೂ ಆರ್ ಯು, ನೀನು ಯಾಕೆ ಪತ್ರ ತಂದು ಕೊಡ್ತೀಯಾ, ನಿನಗೆ ಸಂಬಂಧಪಡಲಾರ್ದಂಥ ವಿಷಯ ಇದು. ಶೋಭನ್ ದೇವ್ ಭಟ್ಟಾಚಾರ್ಯ ಅವರು ಯಾರ್ಯಾರು ಸಹಿ ಮಾಡಿದಾರೋ ಅವರ ಆಧಾರ್ ಕಾರ್ಡು, ಅವರ ಸಹಿ ಎರಡೂ ನನಗೆ ಟ್ಯಾಲಿ ಆಗಬೇಕು. ಮತ್ತು ಅವರ ಸಿಗ್ನೇಚರ್ ಟ್ಯಾಲಿ ಆಗುವಂಥ ಒಂದು ಪತ್ರ, ಅದು ನನಗೊಂದು ಸೆಟ್ ಬೇಕು. ನೀನು ತಂದಿರೋದು 33 ಜನರದಿದೆ, ನಿಮ್ಮ MLAಗಳಿರೋದು 80 ಜನ ಇದ್ದಾರೆ. ಆದ್ದರಿಂದ ಇಷ್ಟು ಪಟ್ಟಿಯನ್ನು ಶೋಭನ್ ದೇವ್ ಭಟ್ಟಾಚಾರ್ಯ ಕಡೆಯಿಂದ ಕೊಟ್ಟು ಕಳಿಸಿ ಅಂತ ಈತ ಪತ್ರ ಕೊಟ್ಟು ಹೋಗ್ತಾನೆ. ಆ ಪತ್ರವನ್ನು ಟ್ಯಾಲಿ ಮಾಡಲಾಗುತ್ತೆ. ಟ್ಯಾಲಿ ಮಾಡಿದಾಗ 33 ಜನರಲ್ಲಿ ಭಾಳಷ್ಟು ಸಹಿಗಳನ್ನು ಈತನೇ ಸಹಿ ಹಾಕಿಬಿಟ್ಟಿರ್ತಾನೆ. ಯಾಕಂದರೆ ಈಗ ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ ಅಂದರೆ, ಈ TMC MLAಗಳು MP ಗಳಿದಾರಲ್ಲ, ಇವ್ರು ಯಾರು ಕೂಡ ಅಲ್ಲಿ ಇರ್ಲಿಕ್ಕೆ ತಯಾರಿಲ್ಲ. ಅವ್ರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಅವಮಾನ ಆಗ್ತಾ ಇದೆ. ಇದನ್ನು ಅವಮಾನ ಮಾಡ್ತಾ ಇರೋದು ಸಾರ್ವಜನಿಕರು. ಸಾರ್ವಜನಿಕರಿರುವಂಥ ಆಕ್ರೋಶವನ್ನು, ತಮಗೆ ಸಿಕ್ಕ ಸ್ವಾತಂತ್ರ್ಯವನ್ನು ತೋರ್ಪಡಿಸಲಿಕ್ಕೆ ಇರುವಂಥ ಏಕಮೇವ ವಿಧಾನ ಇವ್ರನ್ನ ಚೋರ್ 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 ಅಂತ ಕರೆಯೋದು. ಅದು ಕಲ್ಯಾಣ್ ಬ್ಯಾನರ್ಜಿ ಇರಲಿ, ಮಹುವಾ ಮೊಯ್ತ್ರಾ ಇರಲಿ, ಲವ್ಲಿ ಮೊಯ್ತ್ರಾ ಯಾರೇ ಇರಲಿ, TMC ಅವರು ಅಂದ ಕೂಡಲೇ ಜನ ಕೂಗ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಅಂಥದ್ದೊಂದು ವ್ಯವಸ್ಥೆ ನಡೀತಾ ಇದೆ. ಯಾವಾಗ ಈ ರೀತಿ ಜನ ತಮ್ಮ ವಿರುದ್ಧ ಇದ್ದಾರೆ ಅಂತ ಗೊತ್ತಾದ ಕೂಡಲೇ ಇವರೆಲ್ಲ ದೊಡ್ಡ ರಾಜಕೀಯ ಮಾಡಿಕೊಂಡು ಭಾಳಷ್ಟು ಜನ ದಿಲ್ಲಿಗೆ ಹೊರಟೋಗಿದ್ದಾರೆ. ಸಹಿ ಹಾಕಲಿಕ್ಕೆ ಸಹಿಗೆ ಲಭ್ಯ ಇಲ್ಲ. ಅವಾಗ ಈತ ಏನು ಮಾಡ್ತಾನೆ, ಅಭಿಷೇಕ್ ಬ್ಯಾನರ್ಜಿ ತಾನೇ ಸಹಿ ಹಾಕಿರ್ತಾನೆ. ರಾಜ್ಯಪಾಲರ ಪಟ್ಟಿಯನ್ನು ತರಿಸಿ 2 ಕಾಪಿ ಕೊಟ್ಟಿರ್ತಾನೆ. ಒಂದು ರಾಜ್ಯಪಾಲರಿಗೆ, ಇನ್ನೊಂದು ನಬನ್ನಾದಲ್ಲಿ ಸ್ಪೀಕರ್ ಕೈಗೆ. ಟ್ಯಾಲಿ ಮಾಡ್ತಾರೆ ಸ್ಪೀಕರು. ಆತ ಪ್ರಮಾಣ ಪತ್ರ ಸ್ವೀಕಾರ ಮಾಡಬೇಕಲ್ಲ, MLAಗಳೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಸಹಿ ಹಾಕಿರ್ತಾರೆ. ಆ ರಿಜಿಸ್ಟ್ರಿನಲ್ಲಿರುವಂಥ ಸಹಿಗೂ ಈತ ಕೊಟ್ಟಿರುವ ಸಹಿಗೂ ಟ್ಯಾಲಿ ಆಗೋದಿಲ್ಲ. ಯಾವಾಗ ಟ್ಯಾಲಿ ಆಗೋದಿಲ್ವೋ ಈತನ ಮೇಲೆ ಕ್ರಮ ಕೈಗೊಳ್ಳಬೇಕು, ತನಿಖೆ ಆಗಬೇಕು ಅಂತ CIDಗೆ ಪ್ರಕರಣವನ್ನು ಕೊಡಲಾಗುತ್ತೆ. CIDಗೆ ಪ್ರಕರಣ ಕೊಟ್ಟರೆ ಏನಾಗತ್ತೆ, ಮುಂದೆ ಅವ್ರು ಬಂದು ತನಿಖೆಯನ್ನು ಮಾಡ್ತಾರೆ. ತಪ್ಪಿದೆ ಅಂತಂತಂದರೆ ಈತನನ್ನು ಬಂಧಿಸ್ತಾರೆ, ವಿಚಾರಣೆಗೆ ಒಳಪಡಿಸ್ತಾರೆ. ಇದೆಲ್ಲ ದೊಡ್ಡ ವಿದ್ಯಮಾನ ಆಗತ್ತೆ, ಭಾಳ ದೊಡ್ಡ ಮಟ್ಟದ ಅವಮಾನ ಆಗತ್ತೆ ಅಂತ ಅಭಿಷೇಕ್ ಬ್ಯಾನರ್ಜಿಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಈ ಮಧ್ಯೆ ಈತನ ನಿವಾಸ ಇದೆಯಲ್ಲ, 177A ಶಾಂತಿನಿಕೇತನ್ ಹರೀಶ್ ಮುಖರ್ಜಿ ರೋಡ್ ಅಂತ ಭವಾನಿಪುರದಲ್ಲಿ ಈತನ ಮನೆ ಇರೋದು. ಅದರದ್ದೊಂದು ಕೇಸ್ ಪೆಂಡಿಂಗ್ ಇದೆ. ಅದು ಕಳೆದ 6 ದಿವಸಗಳ ಹಿಂದೆ ನಡೆದಂಥ ವಿದ್ಯಮಾನ. ಈತ ಮನೆ ಒಳಗಡೆ ಗ್ಲಾಸಿನ ಎಲಿವೇಟರ್ ಹಾಕ್ಕೊಂಡಿದ್ದಾನೆ, ಲಿಫ್ಟು ಜೊತೆಗೆ ಹೊರಗಡೆ ಎಲಿವೇಷನ್ ಏನಿದೆ ಅದು ಸಂಪೂರ್ಣವಾಗಿ ರೋಡಿಗೆ ಬಂದಿದೆ. ಅದನ್ನು ಡೆಮಾಲಿಷನ್ ಮಾಡಬೇಕು, ಅದಕ್ಕೆ ನೋಟಿಸ್ ಕೊಡಲಾಗಿದೆ. 7 ದಿವಸಗಳ ಸಮಯ ಕೊಡಲಾಗಿತ್ತು. ಈಗ ಅದಕ್ಕೆ ಉತ್ತರ ಕೊಡಲಿಲ್ಲ ಅಂದರೆ ಡೆಮಾಲಿಷನಿಗೆ ಬಂದುಬಿಡ್ತಾರೆ. ಉತ್ತರ ಕೊಡಬೇಕು. ಉತ್ತರ ಕೊಡಬಾರ್ದು ಅಂದರೆ ತಾನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇದ್ದೀನಿ, ಆದ್ದರಿಂದ ನಂಗೆ ಸಮಯ ಕೊಡಿ ಅಂತ ಕೇಳ್ಬೋದು. ಅವಕಾಶ ಬೇಕಾಗಿತ್ತು. ಅವಕಾಶ ಹೆಂಗೆ ಸಿಗತ್ತೆ? ಅವಕಾಶ ತಾನು ಅನಾರೋಗ್ಯದಿಂದ ಪೀಡಿತನಾಗಿದ್ದೇನೆ, ತನ್ನನ್ನು ಅಡ್ಮಿಟ್ ಮಾಡಿದ್ದಾರೆ, ನಾನು ಗಾಯಾಳು ಆಗಿದ್ದೇನೆ, ನನ್ನ ಮೇಲೆ BJP ಅವರು ದಾಳಿಯನ್ನು ಮಾಡಿದ್ದಾರೆ, ಆಕ್ರಮಣ ಮಾಡಿದ್ದಾರೆ ಅಂತ ಒಂದು ಸ್ಟೋರಿ ನರೇಟಿವನ್ನು ಬಿಲ್ಡ್ ಮಾಡಿ ತಾನು 1 ವಾರ 10-15 ದಿವಸ ಆಸ್ಪತ್ರೆಯಲ್ಲಿ ಇದ್ಬಿಡೋದು. ಬೆಲ್ವ್ಯೂ ಆಸ್ಪತ್ರೆಯಲ್ಲಿ, ಅಪೋಲೋ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ. ಈ ಕಾರಣವನ್ನು ಇಟ್ಕೊಂಡು ಈತ ಅಪೋಲೋದಲ್ಲಿ ಅಡ್ಮಿಟ್ ಮಾಡಲ್ಲ ಅಂದ್ಕೊಂಡು ಕೋಪ ಮಾಡಿಕೊಂಡು ಅಲ್ಲಿಂದ ಬೆಲ್ವ್ಯೂ ಹಾಸ್ಪಿಟ್ಲ್ನಲ್ಲಿ ಡಿಸ್ಚಾರ್ಜ್ ಸಮರಿ ಬರೆದಿದ್ದಾರೆ. ಅದ್ರ ಕಾಪಿ ನೋಡ್ತೇನೆ, ನಾನು ಸಿಕ್ಕರೆ ಹಾಕ್ತೇನೆ ನಿಮಗೆ. ಅಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ಇವ್ರ ಮೇಲೆ ಯಾವುದೇ ರೀತಿಯ ಗಾಯಗಳಿಲ್ಲ ಮತ್ತು ಯಾವುದೇ ರೀತಿಯ ಚಿಕಿತ್ಸೆ ಅಗತ್ಯ ಇಲ್ಲ. ಟ್ಯಾಬ್ಲೆಟ್ ಬರೆದಿದ್ದಾರೆ. ಆ ಟ್ಯಾಬ್ಲೆಟ್ ಹೆಸರು ಕೇಳಿದ್ರೆ ನೀವು ನಕ್ಬಿಡ್ತೀರಿ. ಮೊದಲದಾಗಿ ಬರ್ತಾರೆ ಪ್ಯಾಂಡಿ 40 ಗುಳಿಗೆಯನ್ನು ಬರ್ದಾರೆ, 40 ಮಾತ್ರೆ ಪ್ಯಾಂಡಿ.
ಅಸಿಡಿಟಿಗೆ ತೊಗೋತಾರಲ್ಲ ಆ ಮಾತ್ರೆ, ಅದ್ರ ಕೆಳಗೆ ಆಗ್ಮೆಂಟಿನ್ ಬರೆದಿದ್ದಾರೆ, ಆಮೇಲೆ ಇನ್ನೊಂದು ಯಾವುದೋ ಪ್ಯಾರಾಸಿಟಮೋಲ್ ಬರೆದಿದ್ದಾರೆ. ಒಂದಕ್ಕೊಂದು ಸಂಬಂಧ ಇಲ್ಲ ಮತ್ತು ಇವಂಗೆ ಬಿದ್ದಿರುವಂಥ ಏಟಿಗೂ ಅದಕ್ಕೂ ಯಾವುದೇ ಕಾರಣವೇ ಇಲ್ಲ. ಆ ರೀತಿಯದಾದಂಥ ಮೆಡಿಸಿನ್ಗಳನ್ನು ಈತ ಬರೆಯಲಾಗುತ್ತೆ. ಈತನಿಗೆ ಇಲ್ಲಿ ಇನ್ಪೇಷಂಟ್ ಆಗುವಂಥ ಅಗತ್ಯ ಇಲ್ಲ ಅಂಥೇಳಿ ಡಿಸ್ಚಾರ್ಜ್ ಸಮ್ಮಿನಲ್ಲಿ ಸೈನ್ ಹಾಕಿದ್ದಾರೆ. ದೇರ್ ಈಸ್ ನೋ ನೀಡ್ ಟು ಅಡ್ಮಿಟ್ ಇನ್ ದಿಸ್ ಹಾಸ್ಪಿಟಲ್ ಅಂತ ಹಾಕಿ ಕೆಳಗಡೆ ಈ ಡಾಕ್ಟರ್ ಕಾಜಿ ರಜಮುದ್ದೀನ್ ಅನ್ನೋ ಸಹಿ ಹಾಕ್ತಾನೆ. ಹಾಗೆ ನೋಡಿದರೆ TMCಯ ಭಾಳ ದೊಡ್ಡದಾದಂಥ ವರ್ಚಸ್ಸಿರುವಂಥ ಆಸ್ಪತ್ರೆ ಇದು. ಡಾಕ್ಟರ್ ಕಾಜಿ ರಸಮುದ್ದೀನ್ ಅಂತೆ, ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು. ಹುಡುಕಿಕೊಂಡು ಹೋಗಿ ಬಂದಿರುವಂಥ ಆಸ್ಪತ್ರೆ ಇದು, ಇಂಥಲ್ಲೇ ಹೋಗಿ ಅಡ್ಮಿಟ್ ಮಾಡೋಣ ಅಂತ. ಅಲ್ಲಿ ಕೂಡ ಈತನನ್ನು ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ. ಅಷ್ಟರಲ್ಲಿ ಈತ ಫೋಟೋ ಶೂಟ್ ಮಾಡಿಸ್ಕೊತಾನೆ, ಏನು ವೀಲ್ ಚೇರಲ್ಲಿ ಕೂತ್ಕೋತಾನೆ, ಅಲ್ಲೊಂದಿಷ್ಟು ಫೋಟೋಗಳನ್ನು ತೆಗೆಯಲಾಗತ್ತೆ. ಅಲ್ಲಿ ಹೋಗಿ ಒಳಗಡೆ ವಾರ್ಡ್ನಲ್ಲಿ ಅಪ್ರಾನ್ ಹಾಕ್ಕೊಂಡು ಅಲ್ಲಿ ಅಡ್ರೆಸ್ ಇರ್ತಲ್ಲ ಆಸ್ಪತ್ರೆ ಒಳಗಡೆ ಹಾಕ್ಕೊಳ್ಳುವಂಥದ್ದು, ಅಂಥ ತಿಳಿ ನೀಲಿ ಬಣ್ಣದ ಬಟ್ಟೆಗಳನ್ನ ಹಾಕ್ಕೊಂಡು ಅಲ್ಲಿ ಬೆಡ್ ಮೇಲಿದ್ದಂಥ ಫೋಟೋಗಳನ್ನ ತೆಗೆಸ್ತಾನೆ. ಅವೆಲ್ಲವನ್ನು ಮಾಡಿ ನ್ಯಾಷನಲ್ ಮೀಡಿಯಾದಲ್ಲಿ ದೊಡ್ಡದಾಗಿ ಬಿಂಬಿಸಲಾಗತ್ತೆ. ಭಾರತೀಯ ಜನತಾ ಪಾರ್ಟಿಯವರು ಈಗ ಕಂಡವರ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಗೂಂಡಾ ಸಂಸ್ಕೃತಿ ಬಂದಿದೆ. ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೂಂಡಾಗಿರಿ ನಡೀತಾ ಇದೆ. ಹಾಗಾದರೆ ಇಷ್ಟು ವರ್ಷ ಏನು ನಡೀತಾ ಇತ್ತು? ಇಷ್ಟು ವರ್ಷ ಹಾಗಾದರೆ ಜನ ಯಾಕೆ ಬೇಸತ್ತು ಇವ್ರಿಗೆ ಮತ ಹಾಕಿದರು ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಆದರೆ ಇವ್ರು ನರೇಟಿವ್ ಬಿಲ್ಡ್ ಮಾಡ್ಬೇಕಲ್ಲ. ಇದಕ್ಕೆ ಆ ಕಡೆಯಿಂದ ಅರವಿಂದ್ ಕೇಜ್ರಿವಾಲ್, ಈ ಕಡೆಯಿಂದ ರಾಹುಲ್ ಗಾಂಧಿ, ಈ ಕಡೆಯಿಂದ ಅಖಿಲೇಶ್ ಯಾದವ್ ಎಲ್ಲರೂ ನ್ಯಾಷನಲ್ ಮೀಡಿಯಾದಲ್ಲಿ ಟ್ವಿಟರ್ ಹ್ಯಾಂಡಲಲ್ಲಿ ಟ್ವೀಟ್ ಮಾಡೋದು, ಸ್ಟೇಟ್ಮೆಂಟ್ಗಳು ಕೊಡೋದು, ನೋಡಿ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ರೌಡಿಸಮ್ ನಡೀತಾ ಇದೆ ಅಂತ ಬಿಂಬಿಸುವ ಪ್ರಯತ್ನ ನಡೀತದೆ. ಇದಕ್ಕೆ ಸುವೇಂದು ಅಧಿಕಾರಿ ತಲೆಯನ್ನೇ ಕೆಡಿಸ್ಕೊಳ್ಳೋದಿಲ್ಲ. ನೀವೇನು ಬೇಕಾದರೂ ಮಾಡಿ ಅಂತ ಒಂದು ಹೊಸ ಆದೇಶವನ್ನು ಡಾಕ್ಟರ್ ಸುವೇಂದು ಅಧಿಕಾರಿ ಅವರು ಮಾಡಿದ್ದಾರೆ, ಮುಖ್ಯಮಂತ್ರಿಯವರು. ಸುವೇಂದು ಅಧಿಕಾರಿ ಹೇಳ್ತಾರೆ, ದೇರ್ ಈಸ್ ನೋ ಫಾರಿನರ್ಸ್ ಆ್ಯಕ್ಟ್ ಅಪ್ಲೈಡ್ ಟು ದಿಸ್ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ಗೆ, ಪಶ್ಚಿಮ ಬಂಗಾಲ್ಗೆ ಈ ಫಾರಿನರ್ಸ್ ಆ್ಯಕ್ಟ್ನ ನಾವು ಈಗ ಸದ್ಯಕ್ಕೆ ನಾವು ಅದನ್ನ ಲಾಗು ಮಾಡುವುದಿಲ್ಲ, ಅಳವಡಿಸುವುದಿಲ್ಲ, ಅನುಷ್ಠಾನಕ್ಕೆ ತರುವುದಿಲ್ಲ. ಏನು ಹಂಗಂದರೆ ಸಿಟಿಜನ್ಶಿಪ್ಪಲ್ಲಿ ಭಾಳ ಥರ ಇರುತ್ತೆ. ಮೊದಲೇದು ನಾವು ಇಲ್ಲೇ ಹುಟ್ಟಿರೋದ್ರಿಂದ, ನಮ್ಮ ತಂದೆ ತಾಯಿ ಇಲ್ಲಿಯವರಾಗಿರೋದ್ರಿಂದ ಸ್ವಾಭಾವಿಕವಾಗಿ ನಾವು ಇಲ್ಲಿಯ ಪೌರತ್ವವನ್ನು ಹೊಂದಿರ್ತೀವಿ. ಪೌರತ್ವವನ್ನು ಪಡೆಯಬೇಕಾಗಿಲ್ಲ. ನಾವು ಮೂಲತಃ ಪೌರತ್ವವನ್ನು ಹೊಂದಿದಂಥ ಭಾರತೀಯರು, ಈ ಭಾರತದ ನಾಗರಿಕರು. ಎರಡನೇದು ಅಕ್ವೈರ್ ಮಾಡಿಕೊಂಡಿರುವಂಥ ಸಿಟಿಜನ್ಶಿಪ್ಪು. ಅಂದರೆ ಈಗ ಸೋನಿಯಾ ಗಾಂಧಿ ಅಲ್ಲಿಂದ ಬಂದಿದ್ದಾರೆ, ಇಟಲಿಯಿಂದ ಬಂದವರು ಇಲ್ಲಿ ಬಂದು ಮದುವೆ ಮಾಡ್ಕೊಂಡಿದ್ದಾರೆ, ಇಲ್ಲಿ ಬಂದು ಇಲ್ಲಿ ಸಿಟಿಜನ್ಶಿಪ್ಗೆ ಅಪ್ಲೈ ಮಾಡಿ ಸಿಟಿಜನ್ಶಿಪ್ ಬರೀತಾರೆ. ಮೂರನೇದು ಓವರ್ಸೀಸ್ ಇಂಡಿಯನ್ OIC ಅಂತೇನು ಹೇಳ್ತಾರೆ. ಆ ರೀತಿ ಅಂತ 6 ತಿಂಗಳಿರಲಿಕ್ಕೆ ಫೆಸಿಲಿಟಿ ಇರುವಂಥ ಆ ಸಿಟಿಜನ್ಶಿಪ್ಪು. ಈ ರೀತಿ ಇದನ್ನು ಮಾಡಿಕೊಂಡು ಪ್ರೋಟೋಕಾಲ್ ಏನಿದೆ ಅದರ ಪ್ರಕಾರ ಯಾರು ಈ ದೇಶದಲ್ಲಿ ಉಳಿಬೇಕು, ಯಾವ ಈ ದೇಶದಲ್ಲಿ ಉಳಿಬಾರ್ದು ಅನ್ನುವಂಥ ವ್ಯವಸ್ಥೆ ಈ ದೇಶದಲ್ಲಿ ಒಂದು ಪ್ರೋಟೋಕಾಲ್ ಇದೆ, ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಶಿಷ್ಟಾಚಾರ ಇದೆ. ಈಗೇನು ಬಂದುಬಿಟ್ಟಿದ್ದಾರಲ್ಲ, ಬಾಂಗ್ಲಾದೇಶದಿಂದ ಕೋಟಿ ಜನ ಏನು ಬಂದು ಈ ದೇಶದಲ್ಲಿ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಸುತ್ತಮುತ್ತಲು ಸೇರ್ಕೊಂಡಿದ್ದಾರಲ್ಲ, ಇವರು ಇದರ ಪ್ರಕಾರ ನೋಡ್ಕೊಂಡು ಕೂತ್ರೆ ಇವ್ರನ್ನ ಕಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಸ್ವತಃ ಸುಪ್ರೀಂ ಕೋರ್ಟ್ ಇನ್ನು 300 ವರ್ಷ ಆದರೂ ಕೂಡ ಈ ನುಸುಳುಕೋರರನ್ನು ಹೊರಗೆ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಸ್ವತಃ ಸುಪ್ರೀಂ ಕೋರ್ಟು ಅಬ್ಸರ್ವೇಷನಲ್ಲಿ ಹೇಳಿದೆ. ಹಾಗಾದ್ರೆ ಏನು ಮಾಡಬೇಕು? ಸುಳ್ಳು ದಾಖಲಾತಿ ಇದೆಯಾ, ಡಿಲೀಟ್ ಮಾಡು, ಡಿಟೆನ್ಷನ್ ಮಾಡು, ಡಿಪೋರ್ಟ್ ಮಾಡು. ಅದನ್ನು ಜೈಲಿಗೆ ಹಾಕೋ ಹಾಗಿಲ್ಲ, ನೇರವಾಗಿ ಇಲ್ಲಿಂದ ಕಳಿಸೋದು. ನಿಮ್ಮದೇನು ಕನ್ವೆನ್ಷನ್, ಜಿನಿವಾ ಕನ್ವೆನ್ಷನ್ ಅಗ್ರಿಮೆಂಟ್ ಪ್ರಕಾರ ಅಲ್ಲಿ ಕಳಿಸ್ಬೇಕು, ಅದಕ್ಕೊಂದು ದಾಖಲಾತಿ, ಅದನ್ನೆಲ್ಲ ಮಾಡಿದರೆ ವರ್ಷಗಟ್ಟಲೆ ಹಿಡಬೇಕು. ಆದರೆ ಇಲ್ಲಿಂದ ತಳ್ಳುವ ಕೆಲಸವನ್ನು ಮಾಡಬೇಕು. ಅವರಾಗಿ ಹೋದರೆ ಹೋಗಲಿ, ಯಾರು ಅವರಾಗಿ ಹೋಗ್ತಾರೆ ಅವ್ರನ್ನ ಜೈಲಿಗೆ ಹಾಕಬೇಡಿ. ಪ್ರೊಸೀಜರನ್ನು ಫಾಲೋ ಮಾಡೋ ಹಾಗಿಲ್ಲ. ಹೇಗೆ ಅಕ್ರಮವಾಗಿ ಭಾರತ ದೇಶದ ಒಳಗೆ ಬಂದರೋ ಅದೇ ರೀತಿ ಅಕ್ರಮವಾಗಿ ತಮ್ಮ ದೇಶದ ಸಕ್ರಮವಾಗಿ ಅವ್ರ ದೇಶಕ್ಕೆ ಹೋಗ್ತಿದ್ರೆ ನಮ್ಮದೇನು ಅಭ್ಯಂತರವೇ ಇಲ್ಲ, ಎಷ್ಟು ಜನ ಬೇಕಾದರೂ ಹೋಗ್ಬೋದು ಅಂತ. ಹಾಗೆ ಹೋಗ್ತಾ ಇರುವವರ ಸಂಖ್ಯೆ ಹೇಗಿದೆ ಅಂದರೆ ಲಕ್ಷ ಜನ ಹೋಗ್ತಾ ಇದ್ದಾರೆ. ಒಂದು ವ್ಯತ್ಯಾಸ ಆಗ್ತಾ ಇದೆ, ಒಂದು ಅಪಾಯಕಾರಿ ಬೆಳವಣಿಗೆ ಏನಂದರೆ, ಒಂದಷ್ಟು ಜನ ಜಾಣತನವನ್ನು ಮಾಡಿ ಅಲ್ಲಿಂದ ಭಾರತ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ತಾ ಇದ್ದಾರೆ, ತಪ್ಪಿಸ್ಕೋಬೋದು ಅನ್ನುವಂಥ ಕಾರಣಕ್ಕೋಸ್ಕರ. ನೋಡಿ, ಅಲ್ಲಿ ಆಯುಷ್ಮಾನು ಅಲ್ಲಿ ಜಾರಿಯಾಗಿಲ್ಲ, ನಿಮಗೆ ಗೊತ್ತಿದೆ. ಆಮೇಲೆ ಜಲ್ ಜೀವನ್ ಮಿಷನ್ನು ಜಾರಿ ಮಾಡಿಲ್ಲ. ಆಮೇಲೆ ರೈತರಿಗೆ 2,000 ರೂಪಾಯಿ 3 ಸಲ ಕೊಡ್ತಾರೆ, 6,000 ರೂಪಾಯಿ ಏನಂತ PM ಕಿಸಾನ್ ಸಮ್ಮಾನ್ ಅಂತ ಒಂದು ಯೋಜನೆ ಮಾಡಿ ಡೈರೆಕ್ಟ್ ನೇರವಾಗಿ ಅಕೌಂಟಿಗೆ ಬರುವಾಗ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಸ್ಕೀಮನ್ನು ಇಂಪ್ಲಿಮೆಂಟೇ ಮಾಡಲಿಲ್ಲ. ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಅವಾಗ ಅಂದರೆ, ಡಾಟಾ ಕೊಡಬೇಕಲ್ವ ಕೇಂದ್ರ ಸರ್ಕಾರಕ್ಕೆ ಯಾರ್ಯಾರು ಅಂತ. ಡಾಟಾ ಕೊಟ್ಟಾಗ ಇವರೆಲ್ಲ ಬಾಂಗ್ಲಾದೇಶಿಯರು ಅಂತ ಗೊತ್ತಾಗ್ಬಿಡುತ್ತೆ, ಭಾರತ ದೇಶದವರಲ್ಲ ಅನ್ನುವಂಥ ಡಾಟಾ ಸಿಗತ್ತೆ, ಪರೀಕ್ಷಣೆ ಮಾಡಲಾಗತ್ತೆ. ಇವ್ರು ಕಳಿಸ್ಬೇಕು, ಇವ್ರು ಕಳಿಸ್ಬಾರ್ದು ಅಂತ ಒಂದು ಮಾಸ್ ಆದಂಥ ಸರ್ವೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಈ ಜಲ್ ಜೀವನ್ ಮಿಷನ್ನಲ್ಲಿ CR ಪಾಟೀಲ್ ಅಂತ ಹೇಳಿ ಅದಕ್ಕೆ ಮಿನಿಸ್ಟ್ರಿ, ಇನ್ನು ಈ ಮನೋಹರ್ ಲಾಲ್ ಖಟ್ಟರ್
ಮನೋಹರ್ ಲಾಲ್ ಖಟ್ಟರ್ ಹತ್ರ ನಿನ್ನೆ ಹೋಗಿದ್ದಾರೆ ನಮ್ಮ ಸುವೇಂದು ಅಧಿಕಾರಿ ಅವರು. ಯಾಕೆಂದರೆ 40,000 ಕೋಟಿ ರೂಪಾಯಿಗಳ ಅನುದಾನವನ್ನು ಇಲ್ಲಿ ಬಳಸ್ಕೊಂಡೇ ಇಲ್ಲ. CAG ಅವರು ಬಂದು ಎನ್ಕ್ವೈರಿ ಮಾಡ್ತಾರೆ, ಆಡಿಟ್ ಮಾಡ್ತಾರೆ ಅನ್ನುವಂಥ ಭಯಕ್ಕೆ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆ ಎಲ್ಲ ದುಡ್ಡು ಬರಬೇಕು, ತಿಂದು ಹಾಕಿಬಿಡ್ಬೇಕು. ಯಾರಿಗೂ ಮನೆ ಕಟ್ಸ್ಕೊಟ್ಟೇ ಇಲ್ಲ. ಈಗ ಮನೋಹರ್ ಲಾಲ್ ಖಟ್ಟರ್ ಹತ್ರ ಹೋಗಿ ಸುವೇಂದು ಅಧಿಕಾರಿಯವರು ನಮ್ಗೆ ಅನುದಾನವನ್ನು 2019ರಿಂದ ಇಲ್ಲಿವರೆಗೂ 2021ರಿಂದ ಮುಂದಿನ ದಿನಗಳಲ್ಲಿ ಬರಬೇಕಾಗಿದ್ದನ್ನು ಎಲ್ಲ ಕಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. CR ಪಾಟೀಲ್ ಹತ್ರ ಹೋಗಿ ಜಲ್ ಜೀವನ್ ಮಿಷನ್ನ ಇಲ್ಲಿರುವಂಥ ಎಲ್ಲೆಲ್ಲಿ ಹಾಡಿಗಳಿದ್ದಾವೆ ಆ ಹಾಡಿಗಳಿಗೆ ನಾವು ಅನುಷ್ಠಾನಕ್ಕೆ ತರಬೇಕು, ತಕ್ಷಣದಲ್ಲಿ ಜಾರಿ ಮಾಡಬೇಕು ಅಂತ ಸುವೇಂದು ಅಧಿಕಾರಿ ಹೋಗಿ ದಿಲ್ಲಿಯಲ್ಲಿ ಇನ್ನಿಲ್ಲದ ಹಾಗೆ ಅಲವತ್ಕೊಳ್ತಾ ಇದ್ದಾರೆ. ಆಯುಷ್ಮಾನ್ ಸ್ಕೀಮ್ ಇಲ್ಲಿವರೆಗೂ ಇರಲೇ ಇಲ್ಲ. ಯಾಕಿರಲಿಲ್ಲ? ಯಾಕೆಂದ್ರೆ ಒಂದು ಸಲ ಆಯುಷ್ಮಾನ್ ಸ್ಕೀಮ್ನ ಲಿಸ್ಟಿಗೆ ಬಂದುಬಿಟ್ರೆ ಯಾರಿಗೆ ಕೊಡ್ತಾ ಇದ್ದೀವಿ, ಏನು ಕೊಡ್ತಾ ಇದ್ದೀವಿ ಅನ್ನೋಂಥ ಇಷ್ಟು ಡಾಟಾವನ್ನು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕೊಡಬೇಕು. ಆ ಕೇಂದ್ರ ಕೊಟ್ಟ ಸಂದರ್ಭದಲ್ಲಿ ಅದನ್ನು ತಾಳೆ ಹಾಕಿ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ದುಡ್ಡು ಬರಬೇಕು, ನಾವು ಅವ್ರಿಗೆ ಡಾಟಾ ಕೊಡೋದಿಲ್ಲ, ನಾವು ಇದನ್ನು ಇಂಪ್ಲಿಮೆಂಟೇ ಮಾಡೋದಿಲ್ಲ. ಇಂಪ್ಲಿಮೆಂಟ್ ಮಾಡಿದರೆ ತಾನೇ ಸಮಸ್ಯೆ. ನೀವು ಕೊಡೋದಿದ್ದರೆ ದುಡ್ಡು ಕೊಡಿ ನಮಗೆ, ಈ ರೀತಿಯದಾದಂಥ ನೀವು ಡಾಟಾ ಕೇಳಬೇಡಿ ಅಂತ ಈ ರೀತಿಯದು ಒಂದು ಮೋಡಸ್ ಆಪರೆಂಡಿಯನ್ನು ನಡೆಸ್ತಾ ಇದ್ರು. ಆಸ್ಪತ್ರೆಗೆ ಹೋಗಿ, ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಚಿಕಿತ್ಸೆ ಸಿಗೋದಿಲ್ಲ. ಚಿಕಿತ್ಸೆ ಸಿಕ್ಕರೂ ಕೂಡ ಕಟ್ಟುಮನಿ ಕೊಡಬೇಕು. ಅಲ್ಲಿ ಡಾಕ್ಟ್ರು ಲಂಚ ತೆಗೆದುಕೊಳ್ಳುವ ಡಾಕ್ಟ್ರು ಅರ್ಧ ದುಡ್ಡನ್ನು TMC ಕಾರ್ಯಕರ್ತರು ಕೊಡಬೇಕು. ಅಡ್ಮಿಟ್ ಆಗೋ ಪೇಷಂಟು ತನಗೆ ಬೆಡ್ ಸಿಕ್ಕರೆ ಅದರಲ್ಲಿ ಒಂದು 500-1,000 ರೂಪಾಯಿ ಈ TMC ಗೂಂಡಾಗಳಿಗೆ, ಅಲ್ಲಿ ಒಂದೊಂದು ಆಸ್ಪತ್ರೆಗೆ ಒಬ್ಬ ಗೂಂಡ ಇರ್ತಾನೆ, ಅವನಿಗೆ ಕೊಡಬೇಕು. ಇದೊಂದು ದೊಡ್ಡದಾದಂಥ ನೆಟ್ವರ್ಕ್ ಇದು. ಈ ನೆಟ್ವರ್ಕನ್ನು ಭೇದಿಸಲಾಗಿದೆ. ಜನರಿಗೆ ಇದರಿಂದ ಸಂಭ್ರಮ ಉಂಟಾಗಿದೆ. ಅದನ್ನು ತೀರಿಸಿಕೊಳ್ಳಿಕ್ಕೆ ಅವರು ಕಲ್ಯಾಣ್ ಬ್ಯಾನರ್ಜಿಗೂ ಹೊಡಿತಾರೆ, ಅಭಿಷೇಕ್ ಬ್ಯಾನರ್ಜಿಗೂ ಹೊಡಿತಾರೆ, ಮಮತಾ ಬೇಗಂ ಸಿಕ್ಕರೆ ಆಕೆಗೂ ಹೊಡಿತಾರೆ. ಆ ಸ್ಥಿತಿಯಲ್ಲಿದ್ದಾರೆ. ಇದ್ರ ಮಧ್ಯೆ ಈತ ಒಂದು ಧಮಕಿಯನ್ನು ಹಾಕಿದ್ದಾನೆ, TMCಯ ಮದನ್ ಮಿತ್ರ ಅಂತೇಳಿ. ಈತ ಹೇಳ್ತಾನೆ, ಮಿಲಿಟ್ರಿ ಅವ್ರು ಎಷ್ಟು ದಿವಸ ಇರ್ತಾರೆ ನಾನು ನೋಡ್ತೀನಿ, ಮಿಲಿಟ್ರಿ ಅವ್ರು ಹೋದ ಮೇಲೆ ಈ ಪ್ರದೇಶದಲ್ಲಿ ಇಲ್ಲಿಯ ಪೊಲೀಸರು ಓಡಾಡಬೇಕು, ಅವ್ರು ನನ್ನ ಕಾಲು ಕೆಳಗೆ ಬಂದು ನಿಲ್ಬೇಕು, ಹಾಗೆ ಮಾಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈತನಿಗೆ ಪಾಠ ಕಲಿಸಬೇಕಾದಂಥ ಅಗತ್ಯತೆ ಸದ್ಯದಲ್ಲಿದೆ. ಪಶ್ಚಿಮ ಬಂಗಾಳದ ಬಗ್ಗೆ ಇನ್ನೂ ಬೇಕಾದಷ್ಟು ಮಾಹಿತಿ ಇದೆ. ಸಂಚಿಕೆ ದೊಡ್ಡದಾಗಿರೋದನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಹೊಸ ಸಂಚಿಕೆಯೊಂದಿಗೆ ಮತ್ತೆ ಬರ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಮತ್ತು ನಮಗೆ ಲೈಕ್ ಮಾಡುವುದನ್ನು ಮರಿಬೇಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.